ಇದೆಲ್ಲ ನನ್ನ ಮೊಮ್ಮಗಳಿಗೆ ಸಿಗೋದ್ರಿಂದ ಅವಳು ಖಂಡಿತ ಎಲೆಕ್ಷನ್ ಗೆಲ್ತಾಳೆ. ಫಂಡಿಂಗ್ ಅಂತ ಕೇಳಿದ್ರಲ್ಲ, ಅದನ್ನು ನಾನು ಮಾಡ್ತೀನಿ. ಜನರಿಗೆ ಆಸೆ ತೋರಿಸಿ ಓಟ್ ಹಾಕಿಸ್ಕೊಳ್ಳೋರಲ್ಲ ನಾವು. ಅದ್ರ ಒಂದು ನೆನಪಿರಲಿ, ಎದುರಾಳಿಗಳನ್ನು ಖಂಡಿತ ನಾವು ಸೋಲಿಸದೆ ಬಿಡಲ್ಲ. ನನ್ನ ಮೊಮ್ಮಗಳು ಗೆದ್ದ ಮೇಲೆ ನೀವೆಲ್ಲ ಮತ್ತೆ ಈ ಪ್ರೆಸ್ ಮೀಟಿಗೆ ಬರ್ತೀರಾ. ನನ್ನ ಮೊಮ್ಮಗಳು ಗೆಲುವಿನ ಭಾಷಣ ಮಾಡ್ತಾಳೆ. ಗೆದ್ದವಳಿಗೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಸೋತವರಿಗೆ ಸಾಂತ್ವನದ ನುಡಿಗಳನ್ನು ತಯಾರಾಗಿಟ್ಕೊಳ್ಳಿ. ಯಾಕೆಂದರೆ ಸೋತವ್ರ ಮುಖದಲ್ಲಿ ಈಗಾಗಲೇ ಆ ಭಯ ಕಾಣ್ತಾ ಇದ್ದೀನಿ. ಈಗ ಬೆಂಗಳೂರು ಸೌತ್ ಅಂದರೆ ಬನಶಂಕರಿ, ಉತ್ರಳ್ಳಿ, ವಸಂತಪುರ, ಗೊಟ್ಟಿಗೆರೆ ಈ ಥರ ಒಂದಷ್ಟು ಜಾಗಗಳಲ್ಲಿ ನಾವು ಹೋಗಿ ಮೊದಲು ಪ್ರಚಾರ ಮಾಡಬೇಕು. ಆದರೆ ಪ್ರಚಾರ ಮಾಡೋದಕ್ಕೆ ತುಂಬ ಖರ್ಚಾಗಿಬಿಡುತ್ತೆ ಅಲ್ವಾ ಸುಬ್ಬು? ಈ ಬ್ಯಾನರು, ಪೋಸ್ಟರು ಮತ್ತು ಪ್ರಚಾರದ ಗಾಡಿ ಇದಕ್ಕೆಲ್ಲ ಲಕ್ಷದ ಮೇಲೆ ಆಗೋಗ್ಬಿಡುತ್ತೆ. ಈಗೆಲ್ಲ ಮೊದಲಿನ ಥರ ಪ್ರಚಾರ ಮಾಡಿ ಗೆಲ್ಲಕ್ಕಾಗಲ್ಲ. ಪ್ರಚಾರ ಇಲ್ಲದೇನೆ ಗೆಲ್ಲಬೇಕು. ಪ್ರಚಾರ ಇಲ್ಲದೆ ಹೆಂಗೆ ಗೆಲ್ಲಕ್ಕಾಗುತ್ತಜ್ಜಿ? ಖಂಡಿತ ಆಗುತ್ತೆ. ನಾವು ಪ್ರಚಾರಕ್ಕಿಂತ ವಿಚಾರಕ್ಕೆ ಹೆಚ್ಚು ಗಮನ ಕೊಡಬೇಕು. ನಮ್ಮ ವಿಚಾರಗಳು ಜನಗಳನ್ನು ತಲುಪೋ ಥರ ನಾವು ಮಾಡಬೇಕು. ಪ್ರಚಾರ ಮಾಡಬೇಕು ಅಂತಂದರೆ ಅಲ್ಲಿ ಗಲಾಟೆ, ಗದ್ದಲ, ಸದ್ದು, ಮೆರವಣಿಗೆ, ಗುಂಪು, ಜನ ಎಲ್ಲ ಇರ್ತಾರೆ. ಆದರೆ ನಾವು ನಮ್ಮ ವಿಚಾರಗಳು ಜನರಿಗೆ ತಲುಪೋ ಹಾಗೆ ಮಾಡಬೇಕು, ಅದು ಮುಖ್ಯ. ಆದರೆ ವಿಚಾರ ಹೇಳೋದ್ರಲ್ಲಿ ಇದೆಲ್ಲ ಯಾವುದೂ ಇರೋದಿಲ್ಲ. ನಮ್ಮ ವಿಚಾರಗಳು ಜನರನ್ನು ತಲುಪಬೇಕು ಅಷ್ಟೆ. ಹೌದು, ಆದರೆ ಇದೆಲ್ಲ ಪ್ರಾಕ್ಟಿಕಲಿ ಕಷ್ಟ ಆಗಲ್ವಾ? ವ್ಯವಸ್ಥೆ ಬದಲಾಗಬೇಕು ಅಂದರೆ ಕಷ್ಟ ಆಗತ್ತೆ ಸುಬ್ಬು. ಆದರೆ ಬದಲಾವಣೆ ಬೇಕು ಅಂತ ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರೆ ಎಲ್ಲಿ ಬದಲಾವಣೆ ಸಿಗತ್ತೆ ನಮಗೆ? ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೂ ಪರವಾಗಿಲ್ಲ, ಹೊಸ ಅಲೆ ಸೃಷ್ಟಿಯಾಗಬೇಕು. ಅಮ್ಮವ್ರೆ, ನನಗೆ ರಾಜಕೀಯದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಆದರೂ ನಮ್ಮ ಏರಿಯಾದಲ್ಲಿ ಕೆಲವು ಹೆಂಗಸರು ಸೀರೆ, ಕುಕ್ಕರು, ಒಲೆ ಅಂತ ತೊಗೊಂಡು ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಹೌದು, ಹಾಗೆ ತುಂಬ ಜನ ತಮ್ಮ ಓಟನ್ನು ಮಾರ್ಕೋತಾ ಇದ್ದಾರೆ. ವಾಸ್ತವನ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲೂ ವಿದ್ಯಾಂಬಿಕಾ ಅಂತೂ ದುಡ್ಡಲ್ಲೇ ಓಟ್ಗಳನ್ನು ಕೊಂಡ್ಕೊಳ್ಳೋಕೆ ನೋಡ್ತಾಳೆ. ಮತ್ತೀಗ ನಾವೇನು ಮಾಡ್ಬೋದಜ್ಜಿ? ಶ್ರೀಕೃಷ್ಣ ಯುದ್ಧನ ಬರೀ ತೋಳ್ಬಲದಿಂದ ಗೆಲ್ಲಿಲ್ಲ, ಬುದ್ಧಿ ಬಲದಿಂದ ಗೆದ್ದ. ಅದಕ್ಕೆ ಈಗ ನಾವೇನು ಮಾಡೋದು ಅಂತ ಹೇಳ್ತಿದ್ದೀರಾ? ನಮ್ಮ ಪಾಡಿಗೆ ನಾವು ಸಿಂಪಲ್ಲಾಗೆ ಪ್ರಚಾರ ಮಾಡೋಣ. ನಮ್ಮ ವಿಚಾರಗಳು ಜನರಿಗೆ ತಲುಪೋ ಹಾಗೆ ಮಾಡೋಣ. ಆಮೇಲೆ ವಿಜಯಾಂಬಿಕಾ ಯಾವ ದಾರಿಲಿ ಹೋಗ್ತಾಳೋ ಆ ದಾರಿಲಿ ನಾವು ಹೆಜ್ಜೆ ತೊಡೋಕ್ಕೆ ಶುರು ಮಾಡೋಣ.